ಏನು ಹೇಳ್ತಾ ಇದೆಲ್ಲ ಹೇಳು. ಹೇಳು. ಮೆಸೇಜ್ ಮೆಸೇಜ್ ಕಾಣಿಸುತ್ತಾ ನೋಡು. ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಹಾಯ್ ಕಾಲ್ ಮಾಡು ಅಪ್ಪಿ ಅಂತ ನಾನು ಹಾಕಿದ ಆಯ್ತಾ. ಹೇ ಏನು ಮಾಡ್ತಾ ಇದೆಯಾ ಅಪ್ಪಿ, ಒಂದು ಫೋನ್ ಪಿಕ್ ಮಾಡೋಕೆ ಟೈಮ್ ಇಲ್ವಾ ನಿಂಗೆ ಅಂತ ಅನ್ಕೋರೆ. ಅದಕ್ಕೆ 5 ನಿಮಿಷ ಮಾಡ್ತೀನಿ, ಸ್ವಲ್ಪ ಕೆಲಸ ಇತ್ತು ಅಂತೆ. ಯಾಕೆ ಭಯ ಏನೇನೋ ಹಾಕೋರಿ ಗೈಸ್. ನೋಡಿ ಇಲ್ಲ ಕಾಣಿಸ್ತಾ ಇದೆ, ಓದ್ಕೊಳ್ಳಿ. ಅಲ್ಲ ಮತ್ತೆ ನೀ ಎಲ್ಲಿದ್ಯಾ ಅನ್ನೋದು, ಎಲ್ಲಿ ಹೊಡಿತಾರೆ ಅಂತ ಅಂದ್ಬಿಟ್ಟು ಬರೋ ತನಕ ಓಪನ್ ಮಾಡಲಿಲ್ಲ. ಅರ್ಧ ಗಂಟೆ ಲೇಟ್ ಆಗಿ ನನ್ನ ಫೋನ್ ಏನಾರು ಸ್ವಿಚ್ ಆಫ್ ಅಂತ ಫಸ್ಟ್ ಬಂತು. ನನ್ ಸಖತ್ ಭಯ ಆಯ್ತು. ಸಂಡೇ ನಾನೇ ಹೇಳಿದ್ದಾನೆ ಏನಕ್ಕೆ ಭಯ ಅಂತ. ನೀನೇ ಹೇಳಿದೆ ಅಂತ ಹಿಂಗೇನು ಫೋನ್ ಮಾಡಿ ಹೇಳಿದ್ದ? ಫೋನ್ ಮುಸಿ ಭಯ ಆಗಿರ್ಲಿಲ್ಲ ನಂಗೆ. ಒಬ್ಬೊಬ್ರನ್ನೇ ಬಿಟ್ಟಿರ್ತೀವಲ್ವ, ನಮಗೂ ಭಯ ಆಗಲ್ವಾ? ಟೆನ್ಷನ್ ಆಗಿದ್ ಕೇಳೋಳು, ನಿನ್ ತಂಗಿನ್ ಕೇಳ್ಬೇಕು. ನಂಗೆ ಗೊತ್ತಿತ್ತು ನೀವು ಆಚೆನೆ ಇರ್ತೀರಾ ಅಂತಾನೆ ನಿಧಾನಕ್ಕೆ ಬಂದಿದ್ ನಾನು. ಸರ್ಪ್ರೈಸ್ ಕೊಡಕ್ಕೆ ಇಷ್ಟೊತ್ತಲ್ಲಿ ಬಂದಿರೋದು ನೋಡಿ. ಸಂಡೇ ಬಂದ್ರೆ ಬೆಳಗ್ಗೆನಾರ ಬಂದಿದ್ರೆ ಅಚ್ಚುಕಟ್ಟಾಗಿ ಸಂಡೇ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದಿತ್ತಾ. ಬಂದವಳೆ ಎಲ್ಲ ಆಡ್ಕೊಂಡು 5:30 6 ಗಂಟೆ 6:30 ಇತ್ತಾ? 6:10 ಅಲ್ಲಿ ಬಿಟ್ಟಾಗ ಎಷ್ಟೈತೆ ಆಯ್ತಾ? ಅಲ್ಲಿ ಬಿಟ್ಟಾಗಲೇ ನಂಗೆ ಒಂದು ಕಾಲು 1:20 ಇಲ್ಲಿಗೆ ಬಂದು ನೋಡಿ. ಈಗ ಅವಳಿಗೋಸ್ಕರ ನಾನು ಚಿಕನ್ ಅಂತ ಅವಳಿಗೋಸ್ಕರ ತರಿಸ್ಕೊಂಡಿರ್ಲಿಲ್ಲ, ನಾವು ತರಿಸ್ಕೊಂಡಿದ್ದು. ಅಲ್ಲಿ ಚಾಪ್ಸ್ ಮಾಡಿ ಚಪಾತಿ ಮಾಡಿದ್ದೆ ಬೆಳಗ್ಗೆ. ಈಗ ಅವಳು ಬಂದವಳಲ್ಲ, ಇನ್ನ ಚಿಕನ್ ಐತೆ ಆದ್ರೆ ಬೇಡ, ಕೈಮಾ ಮಾಡ್ಕೊಡ್ತೀನಿ ನನ್ನ ಮಗಳಿಗೆ. ಫೇವ್ರೇಟ್ ಕಂದಮ್ಮಂಗೆ ನಾಯಿ ಹೊಡೆದೇ ಹಾಕ್ತಿದ್ದೆ, ಸರ್ಸರಿ ಹೊಡೆದಾಕ್ತಿದ್ದೆ ಮಾತ್ರ. ನಿಜ ಹೊಸಿ ಸಿಟ್ಟತ್ತು ಇರ್ಲಿಲ್ಲ ನಂಗೆ, ಗೊತ್ತಾ ನೋಡಿ ಹೆಂಗಾಗೈತೆ. ನಾಯಿ ತರ ಹೇಳ್ತಿಲ್ವಾ ಎಲ್ಲಿದ್ಯಾ ಅನ್ನೋ ಮೆಸೇಜ್ ನಾನು ನೋಡ್ತಾಗ್ತೆ. ನಾನ್ ಸಿಟ್ಟಲ್ಲೇ ಆಗಿದ್ದೀನಿ. ಮೆಸೇಜ್ ಅಷ್ಟು ಸಿಟ್ಟು ಬಂದಿತ್ತು ನನಗೆ. ಎಲ್ಲರೂ ಹೋಗ್ತೀನಿ ಬರ್ತೀನಿ ಎಂದು ಹೇಳು, ಅಟ್ಲೀಸ್ಟ್ ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂದ್ರೆ ನಮಗೊಂಚೂರು ಸಮಾಧಾನ. ಇಲ್ಲ ಅಂದ್ರೆ ಮೊದಲೇ ಗೊತ್ತು ನಿಂಗೆ ಎಂತ ಹುಚ್ಚಿ ನಾನು ಅಂತ. ಅಂತೂ ಆಡ್ತೀಯ. ಏನ್ ಮಾಡ್ತೀರವ, ಈಗ ಒಬ್ಬೊಬ್ರನ್ನೇ ಕಳ್ಸಿರ್ತೀವಿ. ಇದೊಂಡೆ ಇಲ್ಲ ನಂಗೆ ಆಯ್ತಿಲ್ಲ 3 ಬರ್ತೀನಿ ನಾನು ಕಣಪ್ಪ. ಹೋಗಿರೋಕೆ ನಾಳೆ 3 ವಾರ ಆಯ್ತು ನೀನು ಹೋಗಿ ಮನೆ ಬಿಟ್ಟು. ನೀನು ಫೋನ್ ಮಾಡ್ಬಿಟ್ಟು ಪದೇ ಹೆಸರಿ ಕೇಳಿದ್ಯಾ ನನ್ನ, ಹೆಂಗಿದ್ದೀರಾ ಅಂತ ನಾನ್ ಕೇಳ್ಬೇಕು ನಿನ್ನ. ನಾನೇ ಫೋನ್ ಮಾಡಿದ್ ಜಾಸ್ತಿ ನಡೀರಿ. ಫೋನ್ ಮಾಡಿದ್ರು ತೋರ್ಸ್ಲಾ ಕಾಲಿಸ್ಟು ಯಾರು ಜಾಸ್ತಿ ಮಾಡೋರು ಇಲ್ಲೇ ಸಿಗಲ್ಲ. ಬೇಕಾ? ಆಯ್ತು ಬೇಡ, ಬೇಕಾ ನಿಮ್ಗೆ? ತೋರ್ಸು ಮಾಡ್ತೀನಿ ನಾನು, ನಿನಗೆ ಮಾಡಲ್ವಾ? ತೋರ್ಸಕ್ಕ ಇನ್ಕಮಿಂಗ್ ಎಷ್ಟೈತೆ ಔಟ್ಗೋಯಿಂಗ್ ಎಷ್ಟೈತೆ ತೋರ್ಸಕ್ಕ. ನೋಡಿ ಔಟ್ಗೋಯಿಂಗು ಅಲ್ಲ ನೋಡಿ ಇನ್ಕಮಿಂಗ್ ಎಲ್ಲಿ ಕಾಣಿಸ್ತಿದೆ ನೋಡಿ. ನೋಡು ಏನು ಮಾಡಿಲ್ಲ, ನಾನೇ ಜಾಸ್ತಿ ಮಾಡಿರೋದು. ನೋಡಿ ಇಲ್ಲಿ ಔಟ್ಗೋಯಿಂಗ್, ಇಲ್ಲಿ ಒಂದಾದ್ರೂ ಇನ್ಕಮಿಂಗ್ ಇದೆಯಾ ಇಲ್ಲಿ? ಹೇಳಿ, ನೀವೇ ಹೇಳಿ. ಇದೆಲ್ಲ ಮೊದಲು ನಾನು ನೀನು ಇಲ್ಲಿ ಇರ್ತಿದ್ದಲ್ಲ ಅವಾಗಿಂದ ಇರಬೇಕು. ಡೇಟ್ ನೋಡೋದನ್ನ ನಾನು ಸುಳ್ಳು ಹೇಳಲ್ಲ. ಈಗ ಅವಳಿಗೋಸ್ಕರ ನಾನು ಕೈಮಾ ತಗೊಂಡ್ಬರ್ತೀನಿ. ನೋಡೋಣ, ಒಂದು ಅರ್ಧ ಕೆಜಿ ಇದ್ದಾರೆ, ಅದು ಜಾಸ್ತಿ ತರಲ್ಲ ಕಣವ. ಅನಿಯಷ್ಟು ತಲೆ ಆಯ್ತು ನೋಡಿ, ತೆಂಗಿನಕಾಯಿ ಹೊಡಿಯೋಣ ಬಾ ನೋಡೋಣ. ಬಲ್ತಾಯ್ತು ಇಲ್ಲಾಂದ್ರೆ ಎಳೆದು ಅಂತ. ಎಲ್ಲ ಸುತ್ತಾಡಕ್ ಹೋಯ್ತೀಯ ಅನ್ಸುತ್ತೆ ಹೇಳಿ ನಂಗೇನೋ. ಅದಕ್ಕೆ ಊಟಕ್ಕೆ ಹೋಗ್ಬೇಡ, ಅಲ್ಲೇ ಬೇಡ ಬಿಡು, ಹೋಗ್ಬೇಕು. ಏನೋ ಬಿದಿಲ್ಲ, ಊಟ ಮಾಡ್ಬಾರ್ದು ಅವಳು. ನಾನು ಹೇಳಿದ್ರೆ ಟಿಫನ್ ತಗೊಂಡೋಗ್ಬಿಡು ಅಂತ. ತಿನ್ನಕ್ಕಾಗತ್ತಾ? ಟಿಫನ್ನೇ ಮೊದಲೇ ತಿನ್ನಕ್ಕಾಗಲ್ಲ ಅಂತಾಳೆ ತಿಂಡಿ ಐಟಮ್ಸ್ನ. ನೋಡೋಣ. ನೀರಂತೂ ಸರಿಗೈತೆ. ಸ್ವೀಟ್ ಇರುತ್ತಾ ನೀರಿದ್ರಲ್ಲಿ? ಹಾ, ಇಷ್ಟೊಂದು ನೀರೈತಲ್ಲ, ಸ್ವೀಟ್ ಇರುತ್ತಾ ಅಂತ ಗೊತ್ತಿಲ್ಲ ಅಪ್ಪಿ. ಒಂದೊಂದು ತೆಂಗಿನಕಾಯಿನಲ್ಲಿ ಸಕ್ಕ ಸ್ವೀಟ್ ಇರುತ್ತೆ, ಒಂದೊಂದ್ರಲ್ಲಿ ನೀರು ಕುಡ್ದಂಗೆ ಆಗುತ್ತೆ ಅಂತ ಇದಿಲ್ಲ. ಪರವಾಗಿಲ್ಲ ಅಷ್ಟೆ. 50 ರೂಪಾಯಿ 55 ರೂಪಾಯಿ ದೊಡ್ಡ ಐತೆ. 2 ತೆಂಗಿನಕಾಯಿ ಸಮ ಇದು ಅಲ್ವಾ? ಕುಡಿದ್ಬಿಟ್ಟು ಹೇಳು ಸ್ವೀಟ್ ಏನಂತ. ಅಂತ ಸ್ವೀಟ್ ಇಲ್ಲ ಥರ ಆಮೇಲೆ ತಿರ್ಗಿಲಿ ಗೈಸ್. ಇಲ್ಲಿ ನೋಡಿ ಗೈಸ್, ಬಟ್ಟೆಗೆ ಡಿಸೈನ್ ಅವಳು ಕೊಡು. ಐ ಕ್ಯಾನ್ ಸ್ಟಾಪ್. ಎಳನೀರು ನಮ್ಗೆ ಒಳ್ಳೆ ಗೆಸ್ಟ್ ತರ ಫೀಲ್ ಆಗ್ತಿತ್ತು. ನಾನು ಗುಟ್ಟು ಕುಡ್ದೆ. ಈಗ ಹುಷಾರೋದು ಗುಂಜ್ತರ ಇರುತ್ತೆ.
ಕುಡಿ. ಅದಕ್ಕೆ ಇವತ್ತು ಟಾಸ್ಕ್ ಕೊಡ್ತೀನಿ, ತಿನ್ನೋ ಟಾಸ್ಕ್. ಹೆಂಗೆ ಅಂದ್ರೆ ಅವ್ಳು ತಂಗಿನೇ ಕೈ ಮಾಡ್ಕೊಡ್ತೀನಿ. ಪಿಜಿ ಫುಡ್ಡಲ್ಲಿ ತಿಂತೀನಿ ಬೇಜಾರು. ಅಮ್ಮ ಅವಳು ಬಂದವಳು ತಾನೇ, ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಲಿ, ನೀನು ಹಂಗೆ ಆಡ್ಬೇಡ. ಅಲ್ಲ ನೆನ್ನೆ ಪಾಪ್ಕಾರ್ನ್ ಮಾಡ್ಕೊಂಡು ನೋಡ ಕಣಪ್ಪಿ, ನಾನು ಒಂದು ತಿಂದ್ರೆ ಅದಕ್ಕೆ ಏನ್ ಮಸಾಲೆ ಹಾಕೊಂಡು ಕೇಳೋ. ಮ್ಯಾಗಿ ಮಸಾಲ ಹಾಕಿರ್ತಾಳೆ ಅವಳು, ಅದೇ ಹುಚ್ಚು ಒಳಗೆ ಎಲ್ಲದಕ್ಕೂ ಮ್ಯಾಗಿ ಮಸಾಲ ಪಿಜ್ಜಾ ಮಿಕ್ಸ್ ಹಾಕೋದು. ಪಿಜ್ಜಾ ಮಿಕ್ಸ್ ಅಷ್ಟೇ ಹಾಕಿದ್ದು. ಅಯ್ಯೋ ನಂಗೆ ಮುಚ್ಚೋದೇ ಗೊತ್ತಾಗ್ಲಿಲ್ಲ, ಎಲ್ಲ ಆರ ಹೋಗ್ಬಿಡ್ತು. ಆಮೇಲೆ ಅಮ್ಮ ಬರೋಷ್ಟ್ರಲ್ಲಿ ಕ್ಲೀನ್ ಮಾಡ್ಬಿಟ್ಟೆ. ನೋಡ ನೀವು ಈ ಸರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಚೌಕ್ ಕೊಡಕ್ ಬಂದಿದೆ. ಬೈಸ್ಕೊಂಡೆ ಅದ್ರಲ್ಲೂ ಗಾಳಿ ಬಿಡಿಸ್ತೀನಿ ಅಂತೆಲ್ಲ ಬೈದು. ಗಾಳಿ ಬಿಡಿಸ್ತೀನಿ ಅಂತ ಅಂದ ನೀನು. ವಿಡಿಯೋನ ಗಾಳಿಯನ್ನ ಮತ್ತೆ ಎಷ್ಟು ಸರಿ ಫೋನ್ ಮಾಡ್ಲಪ್ಪಿ, ಗಾಳಿ ಬಿಡಿಸ್ತೀನಿ ಅಂದ ನೀನು. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಬಂದೆ ಅಲ್ಲಿಂದ. ನಾನು ಗೆಸ್ಟ್ ಮಾಡ್ದೆ ಕೇಳಿ ಚೆನ್ನಾಗಿದ್ದೀನಿ. ಇನ್ನು ಅರ್ಧ ಗಂಟೆಗೆ ಬಂದಿಲ್ಲ ಅಂದ್ರೆ ಗಾಡಿ ಬಿಡಿಸ್ಕೊತಿದ್ದೆ ನನಗೆ ನಿಜ. ಏನಮ್ಮ ನೀನು. ನೋಡೆ ಹೆಂಗ್ ಬೈತಾರೆ. ಆದ್ರೆ ಮಾಡ್ಬೋದು ಅಪ್ಪಿ ಅವಳು, ಹೇಳು ನೀನೇನೆ. ಸರಿ ಫೋನ್ ಮಾಡಿದ್ದೀನಿ, ಸರಿ ಮೆಸೇಜ್ ಹಾಕಿದ್ದೀನಿ, ಏನು ಒಳ್ಳೆ ದೊಡ್ಡ VIP ತರ ಇದು. ಆಮೇಲೆ ಏನೋ ಐ ವಿಲ್ ಕಾಲ್ ಯು ಲೇಟರ್ ಅಂತ, ಐ ವಿಲ್ ಕಾಲ್ ಯು ಲೇಟರ್ ಅಂತ ಅಂತಾಳೆ. ಆಮೇಲೆ ಕೆಲಸ ಇದೆ, ಸ್ವಲ್ಪ ಹೊತ್ತು ಬರ್ತೀನಿ. ಸಂಡೆ ಏನು ಕಟ್ಟೆ ಆಗ್ತಾಳೆ, ಆಫೀಸ್ ಇರಲ್ಲ ಏನಿರಲ್ಲ, ನಂಗೆ ಸಿಟ್ಟು ಬರಲ್ವಾ ಅಪ್ಪಿ, ಅದಕ್ಕೆ ಬೈದೆ ನಾನು. ಬೇಜಾರಾಗ್ಲಿಲ್ಲ ಕಂಪ್ಲೀಟ್ ಅಂತ ಅನ್ಸಿತ್ತು ನಂಗೆ. ಇಲ್ಲೆಲ್ಲ ಹೋಗ್ಬಿಡುತ್ತೆ ಮೈಂಡು. ಫೋನ್ ರಿಸೀವ್ ಮಾಡಲಿಲ್ಲ, ಮೆಸೇಜಿಗೆ ರಿಪ್ಲೈ ಇಲ್ಲ ಅಂದರೆ ನಿಜವಾಗ್ಲೂ ನಂಗೆ ಮೈಂಡೇ ಎಲ್ಲೆಲ್ಲ ಹೋಗಿರುತ್ತೆ. ನೋಡು. ಹಾಯ್ ಮಿಸ್ ಮಣಿ, ವಾಟ್ ಯು ಡೂಯಿಂಗ್, ವಾಟ್ ಯು ಆಲ್ ಡೂಯಿಂಗ್. ನಿಮ್ಮ ಅಕ್ಕನ ಕೇಳೋ ಏನು ಡೂಯಿಂಗ್ ಮಾಡ್ತಿದ್ಯಾ ಅಂತ. ಉಂಡೆ ಉಂಡೆ ಕೈಮಾ ಉಂಡೆನ ರೆಡಿ ಮಾಡ್ಕೊಡ್ತಾ ಇರೋರು. ಇವಾಗ ನಾನು ಕೈಮಾ ಉಂಡೆನ ಫ್ರೈ ಮಾಡ್ಕೊಡ್ತೀನಿ. ನನ್ನ ಮಕ್ಕಳು ಫೇವ್ರೇಟ್ ಇದೆ ಅದ್ರಲ್ಲಿ, ಅವಳಿಗೆ ಫೇವ್ರೇಟ್ ಅನುಷನ್. ಸೊ ಇದೇನಿಕೆ? ಅದು ಸಾಂಬಾರ್ಗೆ ಅವ್ರು ಮಾಡಿರೋದು ಕೇಳೋ, ನಾ ಬರೀ ಉಂಡೆ ಕಟ್ತಿದ್ದೀನಿ ಅಷ್ಟೇ. ಒಳ್ಳೆ ಮಟನ್ ಸಿಕ್ಕೈತೆ ಏನಷ್ಟೇನಮ್ಮ, ಚೆನ್ನಾಗಿರುತ್ತೆ. ನಮಗೂ ಕೈಮಾ ಸಖತ್ ಇಷ್ಟ. ಇವಳು ಇಲ್ದಿದ್ದಾಗಿಂದನೂ ಮಾಡಿರ್ಲಿಲ್ಲ. ಬೆಳಗ್ಗೆನೆ ಬರ್ತೀನಿ ಅಂದ್ರೆ ಮಧ್ಯಾಹ್ನಕ್ಕೆ ಕೈಮಾ ಸಾಂಬಾರ್ ಮಾಡಿ ಹೆಚ್ಕಟಾಗಿ ಮುದ್ದೆ ಮಾಡಿ ಗೀ ರೈಸ್ ಮಾಡ್ಬೇಕು. ಬಂದಿದ್ದೆ ಇವಳು 6 ಗಂಟೆ ಅಲ್ವಾ? 6 ಕಾಲ ಆಗಿತ್ತಲ್ಲ. 6 ಕಾಲು. 6 ಕಾಲ ಆಗಿದೆ. ಎಷ್ಟು ಟೈಮ್? 9 ಗಂಟೆನಾ? 8:15. ಹೌದಾ, 8:15ನಾ? ಟೈಮ್ ಆಗಿದೆ. ದಪ್ಪು ಕೈ ಎಷ್ಟು ಚೆನ್ನಾಗಿ ಬಲ್ತೈತೆ. ನಾನು ದಕ್ಷಿಣಿಗೆ ದೊಡ್ಡದಾಗಿತ್ತಲ್ಲ ಕೈ ಬಲ್ತಿಲ್ಲ ಅನ್ಕೊಂಡೆ, ಬಲ್ತೈತೆ. ಇದೇ ಒಂದು 4 ದಿನ ಬರುತ್ತೆ. ಈಗ ಕೈಮಾಗೆ ಅರ್ಧದಲ್ಲಿ 2ಕ್ಕೂ ಹಾಕಿದ್ದೀನಿ. ಅರ್ಧ ಓಳಲ್ಲಿ ಅರ್ಧ ಕೈಮಕ್ಕೆ ಅರ್ಧ ಸಾಂಬಾರ್. ಅವ ದೊಡ್ಡದೇ ಇಟ್ಕೊಬಿಡ್ರಿ ಬಾಂಡ್ಲಿನ ಒಂಚೂರು. 100 ಸಲ ಒಡೆ ಅಲ್ವಾ, ಸಾಲಲ್ಲ ಅದು. ಇಲ್ಲ ತವಾ ಇಟ್ಕೊಬಿಡಿ. ಎಲ್ಲಾನು ತಳಿಸ್ಬಿಟ್ಟಿದ್ದಾಳೆ. ಎಷ್ಟು 5 ಗಂಟೆ ಕರೆಕ್ಟಾಗಿ ಟೈಮು. 5 ಗೈಸ್ ಬನ್ನಿ ಆಚೆ ವ್ಯೂ ನೋಡೋಣ. ಏನು ನೋಡ್ತೀಯ ಆಚೆ ಕಡೆ? ಕೋಳಿ ಕೂಗ್ತೈತೆ. ಅಯ್ಯೋ ಬೇಡ ಬನ್ನಿ ಗೈಸ್ ಹೋಗೋಣ. ಮನೇಲಿ ಚೆನ್ನಾಗಿದೆ. ಭಯ ಆಗೋಯ್ತು ಅದಕ್ಕೆ ಬಂದು. ಅಲ್ಲ ಬಂದು ಹೆಂಗೆ ಹೋಗ್ತಾಳು. ನಿನ್ನೆ ಸಂಜೆ 6 ಗಂಟೆ 6:15 ಬಂದು 6:30 ಆಗಿತ್ತವ. 6:30 6 ಮುಕ್ಕಾಲ 6 ಕಾಲು 6 ಕಾಲ 5 ಗಂಟೆಗೆ ಹೊರಡ್ತೈತಿ. ಆಫ್ ಕೋರ್ಸ್ ಚಪ್ಪಡಿ 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 ಚಾಪ್ಡ್ ಕಾಲ್ ಚಪ್ಪಡಿ. ಜಾತ್ರೆ ರಿಬ್ಬನ್. ನಿಂದು ಪವರ್ ಬ್ಯಾಂಕು ನನ್ನ ಹತ್ರ ಐತೆ. ಜಾತ್ರೆ ರಿಬ್ಬನ್ ಗಾಯ್ಸ್. ಇವಳು ರಿಬ್ಬನ್ ನೋಡಿ, ಇವಳು ಡ್ರೆಸ್ಸಿಗೂ ಇವಳು ರಿಬ್ಬನ್ಗೂ ಮಾತ್ರ. ನಾ ತಗೋ ಬಂದಿಲ್ಲ ಕಡೆ. ಬ್ಲಾಕ್ ಇಲ್ಲೇ ಐತಲ್ವಾ? ಯಪ್ಪ ಹಿಂಗಾಗಿದ್ದೀನಿ ನೋಡು, ಬೆಳಿಗ್ಗೆ ಬೆಳಿಗ್ಗೆ ಎದ್ದೇಳ್ಸಿದ್ದಕ್ಕೆ. ಇಲ್ಲಿ ಮುಂದೆನೇ ಇತ್ತು ಕಣಪ್ಪ ಬ್ಲಾಕ್ ಕಲರ್. ಇದೆಲ್ಲ ಕಾಣಿಸ್ತಿಲ್ಲ ಕಣಪ್ಪ. ಅದು ಕಸ ತುಂಬಿದ್ದೀನಪ್ಪ. ಬ್ಯಾಗ್ ಅಲ್ಲ, ಅದು ಲಗೇಜ್ ಬ್ಯಾಗ್, ಅದು ವಾಲಿಟಿ ಬ್ಯಾಗ್ ಅಲ್ಲ. ಗೈಸ್ ನೋಡಿ ಕತ್ಲೆ ಇದೆ ನೋಡಿ ಗೈಸ್, ಎಷ್ಟು ಕತ್ಲೆ ಇದೆ ಇವತ್ತು. ಎಲ್ಲ ಮಲಗಿಬಿಟ್ಟಿದ್ದಾರೆ. ಹಳ್ಳಿ ಜನಗಳು ಇಷ್ಟೊತ್ತಿಗೆ ಎದ್ದು ಕಸ ಗುಡಿಸ್ತಾರೆ, ಇಲ್ಲಿ ಮಲಗಿಬಿಟ್ಟಿದ್ದಾರೆ.
ಬಾಯ್ ಬರೀ ಕಡೆ ಅವ್ವ ಬಾಯ್. ಲಿಪ್ಸ್ಟಿಕ್ ಆಗೋಯ್ತ ನೋಡು. ಯಪ್ಪ ಎಷ್ಟು ಲಿಪ್ಸ್ಟಿಕ್ ಹಾಕೊಂಡವಳೆ ಯಪ್ಪ. ಇನ್ನ ಬೆಳಕರ್ದಿರ್ಬೋದವಾ. ಇಲ್ಲ 5 ಕಾಲಿಗೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಬಾಯ್ 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 ಬಾಯ್. ನಾ ಬರಲ್ಲ. ಹುಷಾರು. ಬೈತಿಯಾ? ಬೇಡ ಬೇಡ ಅಂತ ಲಾಸ್ಟ್ ಟೈಮ್ ಎಲ್ಲ ಆಗಿತ್ತು ಕಣಮ್ಮ. ಮುಚ್ಕೊಂಡಿತ್ತೊಳ್ಳೆ. ಕಳಿಸ್ತೀರಲ್ವ? ಬಾಯ್ ಅಪ್ಪಿ. ಬಾಯ್. ಹುಷಾರು ಚಿನ್ನಿ. ಫೋನ್ ಮಾಡು ಹೋಗಿದ ತಕ್ಷಣ. ನಿದ್ರೆ ಮಾಡು ಬಸ್ಸಲ್ಲಿ. ಯಾಕೆ ಮಾಡು ರೆಸ್ಟ್ ಮಾಡಪ್ಪಿ. ಗೈಸ್ ನಮ್ಮಮ್ಮ ನೋಡಿ ಇಷ್ಟು ಚೆನ್ನಾಗಿ ಕೂದಲು ಬಚ್ಕೊಂಡಿದ್ದು. ಚುಚ್ಚೂರು ಬೆಳಕಾಗ್ತಾ ಇದೆ. ಇನ್ನೂ ಇಲ್ಲ ಕಣಪ್ಪಿ, ಎಲ್ಲ ಆಗ್ತೈತೆ. ನಮ್ಮ ಅಮ್ಮನೇ ಇರೋವಾಗ ಚಂದ್ರ ಯಾಕೆ? ಹುಷಾರಪ್ಪಿ. ಒಂಚೂರು ಕಿವಿ ಕಾಟನ್ ಇಟ್ಕೋಬೇಕಿತ್ತು ಕಣವ. ಏಯ್ ಅಪ್ಪಿ ಕಾಟನ್ ಕೊಡ್ಲ ಒಂಚೂರು, ಈ ಚಳಿ ಆಗುತ್ತೆ. ಶಾ ನಿಜ ಚಳಿ ಆಗುತ್ತೆ. ಸ್ವೆಟರ್ ತೊಗೊಂಡೋಗೋನು ಶಾ, ಕೂರಕ್ಕಾಗಲ್ಲ. ಏನು ಚಳಿ ಏನಿಲ್ಲ ಕಣಪ್ಪಿ, ನಾರ್ಮಲ್ ವೆದರ್. ಟ್ರಾವೆಲ್ ಮಾಡ್ಬೇಕಾದ್ರೆ ಆಗಲ್ವಾ? ಬಾಯ್ ಬಾಯ್ ಬಾಯ್. ಹುಷಾರು. ಹೋಗಿದ ತಕ್ಷಣ ಫೋನ್ ಮಾಡು, ರೆಸ್ಟ್ ಮಾಡ್ಬಿಡು. ಶಾ ಮತ್ತೆ ಸರ್ಪ್ರೈಸ್ ಕೊಡಕ್ಕೆ ಯಾವಾಗ ಬರ್ತೀಯಾ? ಬಾಯ್ ಅಪ್ಪಿ. ಹಿಂಗೆ ಬಂತು, ಹಿಂಗೆ ಓಡೋಯ್ತದೆ. ಹೇಳಿ ಮೇಡಮ್, ಹೆಂಗ ಅನಿಸ್ತಿದೆ? ಏನು ಬೇಜಾರು. ಈಗ ನೋಡಿ ಬಿಕೋ ಅನ್ಸುತ್ತೆ. ಗೈಸ್ ಹೇಳಿ, ಅಳು ಬರ್ತಿದ್ಯಾ ನಿಂಗೆ? ಏನಿಲ್ಲ, ಈಗ ಅಭ್ಯಾಸ ಆಗಿತ್ತಲ್ಲ. ಹೋಗ್ಬೇಕಲ್ಲ ದುಡಿಯೋಕ್ಕೆಲ್ಲ ಅವ್ರು. ಕಾಯಿಸ್ ಇಷ್ಟ ದಿನ ಒಂದು ನಿಮಗೂ ಚಿತ್ರಾನ್ನ, ಅವಳಿಗೆ ಚಿತ್ರಾನ್ನ ಮಾಡಿಕೊಟ್ಟೆ. ನಿಮ್ಗೆ ಏನು ಬೇಕು ಹೇಳ್ರವ. ನಿನ್ ಮಲ್ಗ ಇಲ್ವಾ ಈಗ? ಏನು ಮಲಗ್ತೀಯ ಈಗ? ನಾನು ಮನಿಕತ್ತೀನಿ ಗಾಯ್ಸ್. ಐ ಲವ್ ಟು ಸ್ಲೀಪ್. ನೀನು ಯಾಕೆ ಬಿತ್ಕತ್ತೀಯ? ನಾನೇನೋ ಮಾಡ್ತೀನಿ, ನೀನು ಮಾಡಬಾರ್ದು. ಅದನ್ನ ಅಮಿಯತ್ತ ಅಡಿ ಮೇಲೆ ಕೂಡಿಸ್ಕೋ. ಸಣ್ಣ ಪಾಪ ಥರ ಆಡೋಪ್ಪಿ. ಇನ್ನೊಂದಷ್ಟು ಹತ್ರಕ್ಕೆ ಇಟ್ಬಿಡಪ್ಪಿ. ನೋಡು, ಹೋದ್ವಾರ ಪಾಪ ಕೇಳ್ತು ಮಾಡ್ಕೊಡ್ಲಿಲ್ಲ. ಸರಿ ಪಾಪ ಚಿತ್ರಾನ್ನ ಕೇಳ್ತು ಕಣ, ರಿಕ್ವೆಸ್ಟ್ ಅಲ್ಲಿ. ಗೈಸ್ ಕೈಮತ್ ತಿಂದ್ಲು, ನಿನ್ನೆ ರಾತ್ರಿ ಕೈಮತ್ ತಿಂದ್ಲು, ಇವತ್ತು ಚಿತ್ರಾನ್ನ ತಿನ್ಕೊಂಡು ವಿಡಿಯೋನ ಮಾಡಿಲ್ವಲ್ಲವ ನೀನು. ನೀನು ಫೋನ್ ಇಟ್ಕೊಂಡ್ಬಿಟ್ರೆ ಮುಗೀತು. ಇವಾಗ ಚಿತ್ರಾನ್ನ ಮಾಡ್ಕೊಡಿ ಅಂದಿದ್ದು ಪಾಪ. ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಡಿ ಅಂತ ಅಂದಿದ್ದು. ಈಗ ಒಂಚೂರು ಅನ್ನ ತಿನ್ನಿಸ್ಬಿಟ್ಟು ಕಳಿಸಿರೋದು, ಅಂದರೆ ಒಂಚೂರು ಅಷ್ಟೇ. ನೋಡಿದ ಮರೆಗೆ ಕಾಣಲೇ ಇಲ್ಲ ಅಲ್ವಾ? ಮರೆ ಆಗುತ್ತೆ. ರಿಯಲ್ ಆಗಿ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಬೆಳಗ್ಗೆನೆ ನೋಡಿ, ಇವ್ರದೆಲ್ಲ ವಾಸಸ್ಥಳ ಈ ಟೆರೆಸ್ ಮೇಲೆ. ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಟೆರೆಸ್ ಮೇಲೆ ಬಂದಿರೋದು. ಎಂಥ ಕ್ಲೈಮೇಟ್ ಅಂದರೆ ಬೆಳಗ್ಗೆ ಬೆಳಗ್ಗೆ ನೋಡೋಕ್ಕೆ ಚೆನ್ನಾಗಿ ಅನಿಸ್ತೈತೆ. ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಕಾಫಿ ಆಯ್ತಾ ಸರ್? ನೀವು ಎಂಜಾಯ್ ಮಾಡೋದ್ರಲ್ಲಿ ನೋಡು. ಇನ್ನೈತೆ ನೋಡಿ ಬೆಟ್ಟದ ಮೇಲೆ ಮೋಡ ಏನು ಚೆನ್ನಾಗಿ ಅನ್ನಿಸ್ತೈತೆ. ಗೈಸ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಇದು ಏರ್ಪೋರ್ಟ್. ಅದೇ ಲೈಟ್ಗಳು ಜಾಸ್ತಿ ಇದೆಯಲ್ಲ ಈ ಕಡೆ. ಇದು ಏರ್ಪೋರ್ಟ್, ಮೈಸೂರು ಏರ್ಪೋರ್ಟ್ ಇದೆ. ಹಿಂಗೆ ಬ್ರೈಟ್ ಆಗ್ತೈತೆ ನೋಡಪ್ಪ. ಆ ಕಡೆನೇ ಸೂರ್ಯ ಹೋಗ್ತಾರೆ. ಅಣ್ಣ ನೋಡು ಅಲ್ಲಿದ್ದಾನೆ. ಗೈಸ್ ನೋಡಿ, ನನ್ನ ತಮ್ಮ ಬರ್ತಾನೆ. ಪ್ರೀತು ಪ್ರೀತು. ಏಯ್ ನೀನು ಹಂಗೆ ಕೂದಲು ಬರ್ತಾನ. ಎಷ್ಟು ಬ್ರೈಟ್ ಆಗ್ತೈತೆ ಅಲ್ಲಿ. ಸೂರ್ಯನೇ
ಕಾಣಿಸ್ತಾ ಇಲ್ಲ, ನಂಗೆ ಅದೇ ಬೇಜಾರಾಗುತ್ತೆ. ಸೂರ್ಯ ಉದಯ ಆಗೈತು ನಡಿ, ಆ ಕಡೆ ಮರೆ ಆಗೈತೆ, ಬೆಟ್ಟದ ಮರೆನಲ್ಲಿ ಮರೆ ಆಗ್ಬಿಟ್ಟೈತೆ. ಬೆಟ್ಟ ಹತ್ತ ನಂಗೆ ಹಾಂ ಗೈಸ್ ಇಲ್ಲಿ ನೋಡಿ ಸೈಕ್ ಆಗಿದೆ ವೆದರ್ ಅಂತೂ. ಕನ್ನಡಲ್ಲಿ ಎಷ್ಟು ಚೆನ್ನಾಗೈತೆ ಅಂತ. ಆ ಬೆಟ್ಟದ ಮೇಲೆ ಹೋದಂಗೆ ಆಗೈತೆ ನೋಡಲ್ಲಿ ಅತ್ತೆ. ಅಲ್ಲ ಮೋಡ ಬೆಟ್ಟಕ್ಕೆ ಟಚ್ ಆಗ್ತಾ ಇದೆ ಅನಿಸ್ತೈತೆ ಅಲ್ಲಿ ಅಲ್ವಾ? ಹೌದು. ಎಲ್ಲೋಗಿದೆ ನೀನ್ ತಾನೆ? We went to ಕೋದಿಗಳು ಹುಚ್ಚೋಗಿದ್ದು ಕಕ್ಕ ಮಾಡಿಟ್ಟವೆ. ಮಾಡ್ತಿದ್ದಾನೆ, ಅವು ಹಂಗೆ ಮಾಡ್ತಾರೆ. ಆಯ್ ಹೋಗ್ಬಿಟ್ಟು ಕಮೋಡಲ್ ಮಾಡ್ಸೋದು ಕಲ್ಸು ಮತ್ತೆ. ಒಂದೆಲ್ಲ ಅಡಿಗೆ ಮಾಡಿಲ್ವಾ? ಇನ್ಸ್ಟಾಗ್ರಾಮ್ ಫೋಟೋ ತೆಗಿಬೋದಾ? ತೆಗಿಬೋದು ಕಣಮ್ಮ. ಹೌದಾ? ಅದೇಗೆ? ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.